ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಜ್ರಾಂಗ ಅನ್ನುವ ಒಬ್ಬ ರಾಕ್ಷಸ ತನ್ನ ಹೆಂಡತಿ ವರಾಂಗಿ ಅವಳಿಗೆ ಒದಗಿದ ಸಂಕಟದಿಂದ ಅವನೇನು ಮಾಡಿದ, ಮೊದಲು ಬ್ರಹ್ಮನ ಹತ್ತಿರ ಕೇಳಿದ್ದ, ನನಗೆ ತಪಸ್ಸಿನಲ್ಲಿ ರತಿ ಇರಬೇಕು ಸಾಕು ಅಂತ. ಆದರೆ ಅವನಿಗೆ ಒದಗಿದ ಪರಿಸ್ಥಿತಿ ವಿಚಿತ್ರವಾಗಿ ಯಾವ ರೀತಿ ಆಯಿತು ಅಂತ ಹೇಳಿದರೆ, ದೇವತೆಗಳನ್ನು ಕೊಲ್ಲುವ ಒಬ್ಬ ಮಗ ಬೇಕು ಅಂತ. ಹಾಗೆ ಹುಟ್ಟಿದವ ತಾರಕಾಸುರ. ಆ ತಾರಕಾಸುರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಏನು ಬೇಕು ಅಂದರು ಬ್ರಹ್ಮದೇವರು. ಘೋರವಾದ ತಪಸ್ಸನ್ನೆಲ್ಲ ವರ್ಣನೆ ಮಾಡಿದ್ದಾರೆ ನಿನ್ನೆ. ಹೇಗೆ ಏನು ಬೇಕು ಅಂತ ಕೇಳಿದ್ರು. ನಾನು ಅವಧ್ಯನಾಗಬೇಕು ಅಂದ. ಅದು ಇದಕ್ಕೆ ವಿರುದ್ಧ ಅಪ್ಪ, ಪ್ರಕೃತಿಗೆ ವಿರುದ್ಧ, ಆ ತರಹ ಎಲ್ಲ ಕೇಳಲಿಕ್ಕಿಲ್ಲ ಅಂದರು. ಸರಿ, ಹಾಗಾದ್ರೆ ಏನು ಮಾಡಬೇಕು, ಏನು ಮಾಡ್ಬೇಕು ಹೇಳಿ. ಅದಕ್ಕೆ ಅವರೇ ಒಂದು ಕಾರಣ ಕೊಟ್ಟರು. ಇಂತಹ ಒಂದು ಕಾರಣ ಇಲ್ಲದೆ ನಾನು ಸಾಯೋದಿಲ್ಲ ಅನ್ನು. ಆ ಕಾರಣ ಒದಗೋದು ಕಷ್ಟ ಆದರೆ ನಿನ್ನ ಸಾವು ಪೋಸ್ಟ್ಪೋನ್ ಆಗತ್ತೆ ಅಂತ. ಅದಕ್ಕೆ ಅವನೇನು ಹೇಳಿದ, 7 ದಿವಸ ಕಳೆದ ಮಗು ತಾನಾಗಿ ಬಂದು ನನ್ನನ್ನು ಕೊಲ್ಲಬೇಕು ಅಂತ. ಅದು ಸಾಧ್ಯವೇ ಇಲ್ಲ. ಈ ತರಹ ವರ ಕೇಳಿದ. ಅವರು ಆಯಿತು ಅಂತ ಹೇಳಿ ನಕ್ಕು ವರ ಕೊಟ್ಟರು. ಹಾಗೆ ಕೊಟ್ಟ ವರ ಅದನ್ನು ಪಡೆದು ಅವನೇನು ಮಾಡಿದ, ತಾರಕಾಸುರ ಸೀದ ಬಂದು ಅಸುರರನ್ನು ಹುರಿದಿಂಬಿಸಿ ದೇವತೆಗಳ ಮೇಲೆ ದಾಳಿಗೆ ನಿಂತ. ಇತಿ ಪೂರ್ವಕಥಾನುವಾದ. ಆ ತಾರಕಾಸುರನ ಸೈನ್ಯದವರು, ಅವನ ಸೇನಾಧಿಪತಿಗಳು, ದಳವಾಯಿಗಳು, ಅವರೆಲ್ಲರೂ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದರು ದೇವತೆಗಳ ಜೊತೆಗೆ ಅಂತನ್ನೋದನ್ನು ವರ್ಣನೆ ಮಾಡುವಲ್ಲಿಗೆ 149 150ನೇ ಅಧ್ಯಾಯ ಆಯಿತು. ಈ ರೀತಿ ಘೋರವಾದ ಯುದ್ಧ ಆಯಿತು. ದೇವತೆಗಳ ಪಕ್ಷದವರಿಗೂ ಅವರಿಗೂ ಆ ಘೋರವಾದ ಯುದ್ಧದ ವರ್ಣನೆ ಇದೆ. ಸೂರ್ಯ ಮತ್ತು ಕಾಲನೇಮಿಯ ಯುದ್ಧವೂ ಇಲ್ಲಿ ವರ್ಣಿತವಾಗಿದೆ. ಸುಮಾರು ಈ ಒಂದು ಅಧ್ಯಾಯದಲ್ಲಿ 242 ಶ್ಲೋಕಗಳಿದೆ. ಇವರು ಬಾಣ ಎಸೆದ್ರು, ಅವರು ಬಾಣ ಎಸೆದ್ರು, ಅವರು ಮೂರ್ಛೆ ಹೋದರು, ಮತ್ತೆ ಇವರು ಬಚಾವಾದರು, ಮತ್ತೆ ಎದ್ದು ನಿಂತರು, ಇತ್ಯಾದಿ ಇತ್ಯಾದಿಗಳು. ಹೀಗೆ 150ನೇ ಅಧ್ಯಾಯ ಆಯಿತು. ಇತಿ ಪೂರ್ವಕಥಾನುವಾದ. ಇಲ್ಲಿಂದ ಈಗ ಶುರು ಆಗಬೇಕು. ತಂ ದೃಷ್ಟ್ವಾ ದಾನವಾ ಕ್ರುದ್ಧಾಃ ಚೇರುಸ್ವೈರ್ಬಲೈರ್ವೃತಾಃ. ಕಾಲನೇಮಿ ಮತ್ತು ನಾರಾಯಣನಿಗೂ ಯುದ್ಧ ಆಯಿತು. ಯಾಕೆಂದರೆ ನಾರಾಯಣ ಬಂದ, ದೇವತೆಗಳ ಪಕ್ಷದಲ್ಲಿ ನಿಂತ. ಘೋರವಾದ ಯುದ್ಧ ಆಯಿತು. ಆ ಯುದ್ಧದಲ್ಲಿ ನಿರಾಕೃತಂ ತಮಾಲೋಕ್ಯ ದುರ್ಜನೆ ಪ್ರಣಯಂ ಯಥಾ ಜಗ್ರಾಹ ಶಕ್ತಿ ಮುಗ್ರಾಗ್ರಾಂ ಅಷ್ಟಘಂಟೋತ್ಕಟಸ್ವನಾಂ. ದೇವರು ಎಲ್ಲ ಚಕ್ರವನ್ನು ನಿರಾಕರಣೆ ಮಾಡಿದ, ಎಲ್ಲರ ಆಯುಧವನ್ನು ನಿರಾಕರಣೆ ಮಾಡಿದ ತನ್ನ ಚಕ್ರದಿಂದ. ಹೇಗೆ ನಿರಾಕೃತವಾಯಿತೋ ಅವರ ಪ್ರಯತ್ನ ಎಲ್ಲ ಅಂದರೆ, ದುರ್ಜನರಲ್ಲಿ ಪ್ರಣಯ ಹೇಗೆ ವಿಫಲ ಆಯಿತೋ ಹಾಗೆ ದೇವರ ಮೇಲೆ ದೈತ್ಯರ ಆಯುಧಗಳು ವಿಫಲವಾಯಿತು. ದುರ್ಜನರನ್ನು ಎಷ್ಟು ಪ್ರೀತಿ ಮಾಡಿದ್ರು ಅವರೇನು ಆ ಪ್ರೀತಿ ಫಲವತ್ತಾಗಿಸೋದಿಲ್ಲ. ಆ ಪ್ರೀತಿಗೆ ತಕ್ಕ ಪ್ರತಿಕ್ರಿಯೆ ಕೊಡೋದಿಲ್ಲ.
ಆ ರೀತಿ ಹೀಗಾಯಿತು. ಗೃಹೀತಾಂ ತಾಂ ಸಮಾಲೋಕ್ಯ ಶಿಕ್ಷಾಮಿವ ವಿವೇಕಿಭಿ. ಆಮೇಲೆ ಒಬ್ಬ ಗದೆಯನ್ನು ಜೋರಾಗಿ ಬೀಸಿ ಎಸೆದ. ಅದನ್ನು ದೇವರು ಆರಾಮವಾಗಿ ಹಿಡಿದುಕೊಂಡ. ಹೇಗೆ? ಪ್ರಜ್ಞಾವಂತನೊಬ್ಬ ಎಲ್ಲಿಂದ ಶಿಕ್ಷಣ ಬಂದರೂ ಕೂಡ ಹಿಡ್ಕೊಳ್ತಾನಲ್ಲ ಹಾಗೆ. ವಿವೇಕಿಯೊಬ್ಬ, ವಿದ್ಯಾಕಾಂಕ್ಷಿಯೊಬ್ಬ ಮೈ ಮರೆಯಲೇಬಾರದು. ಎಲ್ಲಿಂದ ಒಳ್ಳೆಯದು ಬರುತ್ತೆ ಹೇಳಲಿಕ್ಕೆ ಬರಲ್ಲ, ಎಲ್ಲವನ್ನ ಗ್ರಹಿಸಬೇಕು. ಆ ರೀತಿ ಅವನು ಸ್ವೀಕಾರ ಮಾಡಿದ. ಭೂರ್ದಿಶೋ ವಿದಿಶಶ್ಚೈವ ಬಾಣಜಾಲಮಯಾ ಬಭುಃ ದೃಷ್ಟ್ವಾ ತದಸ್ತ್ರ ಮಾಹಾತ್ಮ್ಯಂ ಸೇನಾ ನಿರ್ಗ್ರಸನೋಸುರಃ. ಕಡೆಗೆ ಆ ತಾರಕಾಸುರನ ಸೇನಾಧಿಪತಿ ಗ್ರಸನ ಅಂತ ಇದ್ದಾನಲ್ಲ, ಅವನೇನು ಮಾಡಿದ? ಬ್ರಹ್ಮಾಸ್ತ್ರವನ್ನೇ ಎಸೆದ. ಅವನು ಬ್ರಹ್ಮಾಸ್ತ್ರವನ್ನು ಎಸೆಯುವಾಗ ಭೀಕರ ಉತ್ಪಾತಗಳೆಲ್ಲ ಆದವು. ಕಡೆಗೆ ದೇವತೆಗಳ ಕಡೆಯಿಂದ ನಾರಾಯಣಾಸ್ತ್ರ ಅನ್ನೋದು ಎಸೆದಿದ್ದಾಯಿತು. ದೇವತೆಗಳಿಂದ ಬಂತು ಅಂತ ಅಷ್ಟೇ ಇದೆ. ನಾರಾಯಣಾಸ್ತ್ರ ಎಸೆದಿದ್ದಾಯಿತು. ಹೀಗೆ ಆ ನಾರಾಯಣಾಸ್ತ್ರ ಎಸೆದ ಮೇಲೆ ಎಲ್ಲವೂ ಶಾಂತವಾಗಿ ದೇವರು ತನ್ನ ಚಕ್ರದಿಂದ ಗ್ರಸನನನ್ನು ನಾಶ ಮಾಡಿದ. ಗ್ರಸನ ತಾರಕಾಸುರನ ಸೇನಾಧಿಪತಿ. ಅವನು ಸತ್ತ ಅನ್ನೋದು 151ನೆಯ ಅಧ್ಯಾಯ ಆಯಿತು. ನಿರ್ಮರ್ಯಾದಮಯುಧ್ಯಂತ ಹರಿಣಾ ಸಹದಾನವಾ. ಗ್ರಸನ ಸತ್ತ. ಯಾವಾಗ ಸೇನಾಧಿಪತಿ ಸತ್ತನೋ ಅಸೇಡೋ ಎನ್ನುವ ಹಾಗೆ ನಿರ್ಮರ್ಯಾದಂ ಅಯುಧ್ಯಂತ, ಯುದ್ಧದ ಎಲ್ಲ ನಿಯಮಗಳನ್ನು ಮೀರಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು. ಗೆಲ್ಲಬೇಕು ಅಷ್ಟೇ. ದೇವರು ಬಹುಕೃತ್ವಾವಪುರ್ವಿಷ್ಣು ಕಿಂಚಿಚ್ಛಾಂತ ಭುಜೋಭವತ್. ಬಹಳ ರೂಪಗಳನ್ನು ಮಾಡಿ ಯುದ್ಧ ಮಾಡಿದನಂತೆ. ಗರುತ್ಮನ್ ಕಚ್ಚಿದಶ್ರಾಂತಃ ತ್ವಮಸ್ಮಿನ್ನಪಿ ಸಾಂಪ್ರತಂ ಯದ್ಯಶ್ರಾಂತೋಸಿ ತದ್ಯಾಹಿ ಮಥನಸ್ಯ ರಥಂ ಪ್ರತಿ. ಯುದ್ಧ ಮಾಡ್ತಾ ಒಮ್ಮೆ ಲೀಲೆಯಿಂದ ಗರುಡನ ಬಳಿ ಬಂದು ಸುಸ್ತಾಗಿಲ್ಲದೆ ಹೋದರೆ ಮಥನನ ರಥದ ಒಟ್ಟಿಗೆ ಒಯ್ಯಿ ಅಂತ ಹೇಳಿದಂತೆ ದೇವರು. ಯದಿ ಅಶ್ರಾಂತೋಸಿ ಮಥನಸ್ಯ ರಥಂ ಪ್ರತಿ ನಯ ಅಂತ. ಗರುಡ ಹೇಳಿದ, ಶ್ರಾಂತೋಸ್ಯಥ ಮುಹೂರ್ತಂ ತ್ವಂ ರಣಾದಪಸೃತೋ ಭವ. ನೀನು ಅಕಸ್ಮಾತ್ ಶ್ರಮ ಆಗಿತ್ತು ಅಂದರೆ ಒಂದು ಸ್ವಲ್ಪ ರೆಸ್ಟ್ ತೆಗೋ ಅಂತ ದೇವರು ಹೇಳಿದ. ಆಗ ಗರುಡ ಏನು ಮಾತನಾಡಲಿಲ್ಲ. ಆಸಸಾದರಣೆ ಘೋರಂ ಮಥನಂ ಘೋರ ದರ್ಶನಂ. ಶಂಖಚಕ್ರ ಗದಾಧರನಾದ ದೇವರನ್ನು ಹೊತ್ತು ಮಥನನ ರಥದ ಕಡೆಗೆ ಗರುಡ ಹೋದ. ಘೋರವಾದ ಯುದ್ಧ ನಡೆಯಿತು. ಹರಿಬಾಣೈರ ಕಂಪತ. ದೇವರು ಆರಾಮವಾಗಿ ಅವನನ್ನು ಗಡಗಡ ನಡುಗುವಂತೆ ಮಾಡಿದ. ಒಂದು ಹಂತದಲ್ಲಿ ಗದೆಯನ್ನು ಹಿಡಿದು ಅವನ ರಥವನ್ನು ಪುಡಿ ಮಾಡಿದ. ಅವಸಾದಂ ಯಯುರ್ದೈತ್ಯಾಹ ಕರ್ದಮೇ ಕರಿಣೋ ಯಥಾ. ಮಥನನ ಸುತ್ತ ಇದ್ದವರೆಲ್ಲ ಗದೆಗೆ ಸಿಕ್ಕು ಸತ್ರು. ಹೇಗೆ? ಕರ್ದಮೇ ಕರಿಣೋ ಯಥಾ, ಕೆಸರಿನಲ್ಲಿ ಸಿಕ್ಕಿದ ಆನೆಗಳ ಹಾಗೆ. ತತಸ್ತೇಷು ವಿಪನ್ನೇಷು ದಾನವೇಶ್ವತಿಮಾನಿಷು. ಆಮೇಲೆ ಮಹಿಷ ಬಂದ. ಗರುಡನನ್ನ ಶಕ್ತಿಯಿಂದ ಹೊಡೆದ. ದೇವರನ್ನ ತನ್ನ ಎಲ್ಲ ಆಯುಧಗಳಿಂದ ಹೊಡೆದ. ಆಗ ದೇವರೇನು ಮಾಡಿದ? ತನ್ನ ಬಾಣಗಳಿಂದ ಆ ಮಹಿಷನ ಪೂರ್ತಿ ಬಾಯನ್ನು ತುಂಬಿಬಿಟ್ಟ. ಹೇಗೆ ಏಕಲವ್ಯ ನಾಯಿ ಬೊಗಳದಂತೆ ಬಾಣಗಳಿಂದ ತುಂಬಿದ್ನೋ ಆ ರೀತಿ ಮಹಿಷನನ್ನು ತುಂಬಿದ. ಪರಿವರ್ತಿತ ಕಾಯೋಧ ಪಪಾತನ ಮಮಾರಚ. ಬಿದ್ದ, ಸಾಯಲಿಲ್ಲ. ಮಹಿಷ ಬಿದ್ದಾಗ ದೇವರು ಹೇಳಿದ, ಮಹಿಷಾಸುರಮತ್ತಸ್ತ್ವಂ
ವಧಂ ನಾಸ್ತ್ರೈರ್ಹರ್ಹಸಿ, ಕೊಲ್ಲಲ್ಲ ಹೋಗಂತಂದ. ನನ್ನಿಂದ ಕೊಲ್ಲಿಸಿಕೊಳ್ಳುವ ಅರ್ಹತೆಯೇ ನಿನಗಿಲ್ಲ, ನಿನ್ನನ್ನು ಸಾಯಿಸುವುದಿಲ್ಲ. ಯೋಷಿದ್ವಧ್ಯ ಪುರೋಕ್ತೋಸಿ ಸಾಕ್ಷಾತ್ ಕಮಲಯೋನಿನ, ನಿನಗೆ ಬ್ರಹ್ಮದೇವರ ವರ ಇದೆ, ಮುಂದೆ ಒಂದು ಹೆಣ್ಣಿನಿಂದ ಸಾಯಬೇಕು ಅಂತ. ಆದ್ದರಿಂದಾಗಿ ನಾನು ನಿನ್ನನ್ನು ಕೊಲ್ಲೋದಿಲ್ಲ. ಉತ್ತಿಷ್ಠ ಜೀವಿತಂ ರಕ್ಷ ಗಚ್ಚಾಸ್ಮಾತ್ ಸಂಗರಾದೃತಂ, ಏಳು, ಯುದ್ಧದಿಂದ ಓಡಿ ಹೋಗು, ನನ್ನಿಂದ ನೀನು ಸಾಯೋದಿಲ್ಲ ಅಂತ. ಆಗ ಎದ್ದ, ಓಡಿದ. ಅವನು ನೋಡಿದ ಶುಂಭ ಸಿಟ್ಟು ಮಾಡಿಕೊಂಡು ನಿರ್ಮಥ್ಯ ಪಾಣಿನ ಪಾಣಿಂ ಧನುರಾದಾಯ ಭೈರವಂ, ಶುಂಭ ಅನ್ನುವವನು ಮಹಿಷ ಓಡಿದ್ದನ್ನು ನೋಡಿ ಸಂದಷ್ಟೌಷ್ಟಪುಟಃ, ಹಲ್ಲುಮುಡಿ ಕಚ್ಚಿ ಭ್ರುಕುಟಿ ಕುಟಿಲಾನನಃ, ಹುಬ್ಬನ್ನು ಸುರುಗಿಸಿ ವೇಗವಾಗಿ ಓಡಿ ಬಂದ. ವಿಷ್ಣುಶ್ಚ ದೈತ್ಯೇಂದ್ರ ತರಾಹತೋಪಿ ಭೂಷಂಡಿ ಮಾದಾಯ ಕೃತಾಂತ ತುಲ್ಯಾಂ, ವೇಗವಾಗಿ ದೇವರನ್ನು ಕುರಿತು ಬಾಣಗಳನ್ನು ಎಸೆದ. ಆಮೇಲೆ ದೇವರೇನು ಮಾಡಿದ, ಆರಾಮವಾಗಿ ಅದನ್ನು ತೆಗೆದುಕೊಂಡು ಅವನನ್ನು ವ್ಯಥಿತೋ ಬಭೂವ, ಬಾಣಗಳಿಂದ ಹೊಡೆದು ಖತಿಗೊಳಿಸಿದ. ಆಮೇಲೆ ಶಂಖಾಂಬುಜ ಶಾಂಗಪಾಣಿ, ಅವನಿಗೂ ಹೇಳ್ದ, ಇವಾಗ ತಾನೇ ಯಾರನ್ನು ಓಡಿ ಹೋದವನನ್ನಾಗಿ ನೋಡಿ, ಯಾರನ್ನು ನೋಡಿ ನಿನಗೆ ಸಿಟ್ಟು ಬಂತೋ ಅವನ ಥರಾನೇ ನೀನು ಕೂಡ ಕುಮಾರಿ ವಧ್ಯೋಸಿ, ನೀನು ಕೂಡ ಶುಂಭನಿಶುಂಭರು ಕೂಡ ದುರ್ಗೆಯಿಂದಲೇ ಸಾಯೋದು. ವಿಷ್ಣು ದುರ್ಗೆನೇ ಅಲ್ವಾ? ವಿಷ್ಣು ದುರ್ಗೆ ಅಲ್ಲ, ಶಿವದುರ್ಗೆ ಅಂತೆಲ್ಲೂ ಪುರಾಣದಲ್ಲಿಲ್ಲ. ಮಹಿಷಾಸುರ ಮರ್ದಿನಿ ಅಂತ ಹೇಳುವಾಗ ಇವರು ಸ್ವಾರ್ಥಲ್ಲ, ನಾವ್ ಏನ್ ಮಾಡೋಣಪ್ಪ. ಬಟ್ ಆಗಿಲ್ಲ ಅಲ್ಲ, ಮಹಿಷಾಸುರ ಮರ್ದಿನಿ ಅಂದ್ರೆ ಪಾರ್ವತಿ ಅಂತ ತಗೊಂಡ್ರೆ ನಾವ್ ಏನ್ ಮಾಡೋಣ. ಜಂಭೋ ವಚೋ ವಿಷ್ಣು ಮುಖಾನ್ ನಿಶಮ್ಯ ನಿಮಿಶ್ಚ ನಿಷ್ಪೇಟುಮಿ ಏಚ ವಿಷ್ಣು, ಆಗ ನಿಮಿ ಅಂತನ್ನುವವನು ಬಂದ. ಆ ನಿಮಿಯನ್ನ ದೇವರು ಕೊಂದೇ ಹಾಕಿದ. ಈ ರೀತಿ ಈ ಉಳಿದವರೆಲ್ಲ ದೇವರು ಯಾರ್ಯಾರನ್ನ ಓಡು ಅಂತ ಹೇಳಿದನೋ ಎಲ್ಲರೂ ಓಡಿದರಂತೆ. ಯಾಕೆಂದರೆ ಶುಂಭ ನಿಶುಂಭ ರಕ್ತಬೀಜಾತುರ ಅವರೆಲ್ಲ ಈ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆಯಲ್ಲಿ ಬರೋದು, ಆ ದುರ್ಗಾ ಸಪ್ತಶತಿಯನ್ನೇ ಪಾರಾಯಣ ಮಾಡೋದು. ಹೀಗೆ ದೇವರ ವೈಭವ ಅನ್ನುವ 152ನೆಯ ಅಧ್ಯಾಯ ಆಯಿತು. ಆಗ ಹರಿಂ ದೇವ ಸಹಸ್ರಾಕ್ಷೋ ಮೇನೆ ಭಗ್ನಂ ದುರಾಹವೇ. ಸರಿ, ದೇವರೇನು ಮಾಡಿದ, ಯುದ್ಧದಿಂದ ಹೊರಗಡೆ ಹೊಡ್ಲಿಕ್ಕೆ ಶುರು ಆದ. ಯಾಕೆ ಹೋಗ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ದೈತ್ಯರಿಗೆಲ್ಲ ಅಷ್ಟೇ ಖುಷಿ ಆಗೋಯ್ತು, ನಾವು ಸೋಲಿಸಿದೆವೋ ಅವನನ್ನ ಅಂತ ಅಂದುಕೊಂಡ್ರು. ಇಂದ್ರನಿಗೆ ಆಶ್ಚರ್ಯ ಆಯಿತು, ಹತ್ತಿರ ಬಂದ. ಕಿಮೇಭಿ ಕ್ರೀಡತೆ ದೇವ ದಾನವೈರ್ದುಷ್ಟ ಮಾನಸೈಹಿ, ಅಲ್ಲ ದೇವರೇ, ಇವ್ರ ಜೊತೆಗೆ ಯಾಕಯ್ಯ ಆಡ್ತಾ ಇದ್ದೀ? ಅವರ ದರ್ಪವನ್ನು ನೋಡು, ಅವರ ನಗುವನ್ನು ನೋಡು, ಅವರ ಆತ್ಮವಿಶ್ವಾಸ ಯಾವ ರೀತಿ ಜೋರಾಗ್ತಾ ಇದೆ ಅನ್ನೋದನ್ನು ನೋಡು, ಸಜ್ಜನರ ಮುಖ ಯಾವ ರೀತಿ ಬಾಡ್ತಾ ಇದೆ ಅಂತ ನೋಡು, ಜನರಿಗೆ ತಪ್ಪು ತಿಳುವಳಿಕೆ ಬರುತ್ತೆ ನೀನು ಬಲಹೀನ ಅಂತ. ಶಕ್ತೇನೋಪೇಕ್ಷಿತೋ ನೀಚೋ ಮನ್ಯತೆ ಬಲಮಾತ್ಮನಃ, ಬಲಿಷ್ಠನಾದವ ಒಬ್ಬ ಶತ್ರುವನ್ನು ಕೊಲ್ಲದೆ ಬಿಟ್ಟರೆ ಆ ಶತ್ರು ತನ್ನನ್ನೇ ಬಲಿಷ್ಠ ಅಂತ ಅಂದ್ಕೋತಾನೆ. ಶಕ್ತೇನ ಉಪೇಕ್ಷಿತೋ ನೀಚಃ ಮನ್ಯತೆ ಬಲಮಾತ್ಮನಃ, ತಸ್ಮಾನ್ನ ನೀಚಂ ಮತಿಮಾನ್ ದುರ್ಗಹೀನಂ ಹಿ ಸಂತ್ಯಜೇತ್. ಆದ್ದರಿಂದ ನೀಚನನ್ನು ಯಾವತ್ತೂ ಬಿಡಬಾರ್ದು. ನೀಚರನ್ನು ನೀವು ಬಿಟ್ಟರೋ ದೊಡ್ಡ ತಲೆನೋವು. ನೋಡಿ, ನಾನು ಅವ್ರನ್ನ ಸೋಲಿಸಿಬಿಟ್ಟೆ ಅನ್ಕೊಂಡು ಓಡಾಡ್ತಾ ಇರ್ತಾನೆ. ಕಸ್ತೆ ಸಖಾ ಭವಚ್ಚಾಗ್ರೆ ಹಿರಣ್ಯಾಕ್ಷ ವಧೇ ವಿಭೋ, ಹಿರಣ್ಯಾಕ್ಷನನ್ನು ಕೊಂದೆ, ಹಿರಣ್ಯಕಶಿಪುವನ್ನು ಕೊಂದೆ, ಆದರೆ ವಿಷಮಂ ಸ್ಮೃತಿ ವಿಭ್ರಮಂ, ಅದನ್ನೆಲ್ಲ ಮರ್ತಿದ್ದಾರೆ ಇವರು. ಇವರೆಲ್ಲರಿಗಿಂತ ಸಾವಿರಾರು ಪಟ್ಟು ಬಲ ಇದ್ದವರು, ಅವರನ್ನು ನೀನು ಕೊಂದಿದ್ದೆ. ಈಗ ನೀನು ಯುದ್ಧವನ್ನು ಬಿಟ್ಟು ಹೋಗ್ತಾ ಇದ್ದಿ, ಅವರೆಲ್ಲ ತಮ್ಮ ಬಲ ಅಂತ ಅಂದುಕೊಳ್ತಾ ಇದ್ದಾರೆ. ಈ ತರಹ ಮಾಡಬೇಡ ಸ್ವಾಮಿ.
ತ್ವಾಂ ಪ್ರಾಪ್ಯ ಪಶ್ಯದಸುರೋ ವಿಷಮಂ ಸ್ಮೃತಿ ವಿಭ್ರಮಂ. ಎಷ್ಟು ಜನ ದೈತ್ಯರನ್ನು ಕೊಂದಿದ್ದಿ, ಆದ್ದರಿಂದ ನಮ್ಮನ್ನು ಈಗಲೂ ಕೂಡ ನೀನೇ ಉದ್ಧರಿಸಬೇಕು. ರುದ್ಧ್ಯ ಪರಮಯಾ ಯುಕ್ತ ಸರ್ವಭೂತಾಶ್ರಯೋರ್ಯ ಅಂತ ಹೇಳಿದಾಗ ದೇವರು ನಗುತ್ತಾ ಹೇಳಿದನಂತೆ, ದೈತ್ಯೇಂದ್ರಾಸ್ವೈರ್ವಧೋಪಾಯೈ ಶಕ್ಯ ಹಂತುಂ ಹಿ ನಾನ್ಯತಃ. ನೋಡು, ಕೆಲವೊಂದಕ್ಕೆ ಕಾಲ ಬರಬೇಕು, ಕೆಲವೊಂದಕ್ಕೆ ಅವರೇ ಮಾಡಿದ ಮಾತುಗಳಿಂದ, ಅವರೇ ಕೊಟ್ಟ ಮಾತುಗಳಿಂದ ಅವರನ್ನು ಕೊಲ್ಲಬೇಕು. ಅವರೇ ಹಾಕಿಕೊಂಡ ನಿಬಂಧನೆಗಳಿಂದ ಕೊಂದರೆ ಅವರೇ ಅವರನ್ನು ಕೊಂದುಕೊಂಡ ಹಾಗೆ. ನಾವೇನೋ ಒಂದು ಮಾತು ಹೇಳ್ತೀವಿ, ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನೋ ಒಂದು ಕೇಳ್ತಾರವರು. ಹಿರಣ್ಯಕಶಿಪುನು ಹಾಗೆ ತಾನೇ ಕೇಳಿದ್ದು, ಈ ರೀತಿ ಷರತ್ತುಗಳಿದ್ದರಲ್ಲಿ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆ ಏನೋ ವರಗಳನ್ನು ಕೇಳಿದ, ಅದ್ಯಾವುದೂ ಆಗಲಿಲ್ಲ. ಆ ರೀತಿ ಮಯಾ ಗುಪ್ತೋ ರಣೇ ಜಂಭಂ ಜಗತ್ಕಂಟಕ ಮುದ್ಧರ. ಅದರಿಂದ ತಾರಕಾಸುರನನ್ನು ಕೊಲ್ಲಬೇಕು ಅಂದರೆ ಅದು ಅವನದ್ದೇ ಮಾತುಗಳಿಂದ ಕೊಲ್ಲಬೇಕು. ಅದು ಅವ್ರಿಗೆ ಅರ್ಥ ಆಗಬೇಕು, ಜನರಿಗೆ, ಸಜ್ಜನರಿಗೆ. ಅದಕ್ಕೆ ನಾನಿವತ್ತು ಹೋಗ್ತಾ ಇದ್ದೇನೆ. ಇರಲಿ, ನನ್ನನ್ನು ಜಂಭ ಸೋಲಿಸಿದ ಅಂತ ಅಂದ್ಕೋತಾ ಇದ್ದಾನೆ. ಜಂಭ ಅಂತ ಒಬ್ಬ ದೈತ್ಯ, ಅವನನ್ನು ನೀನು ಕೊಲ್ಲು, ಅವಾಗ ನಾನು ಕೊಂದ ಹಾಗೆ ಆಗತ್ತೆ. ಮಯಾ ಗುಪ್ತೋ ರಣೇ ಜಂಭಂ ಜಗತ್ಕಂಟಕ ಮುದ್ಧರ. ನನ್ನ ಪೂರ್ತಿ ರಕ್ಷಣೆ ನಿನಗಿರುತ್ತೆ, ಆದ್ದರಿಂದ ಹೋಗು ಅಂತ ಹೇಳಿದ. ಕಪಾಲಿ ಪಿಂಗಲೋ ಭೀಮೋ ವಿರೂಪಾಕ್ಷೋ ವಿಲೋಹಿತ ಅಜೇಷ ಶಾಸನ ಶಾಸ್ತ ಶಂಭುಶ್ಚಂಡೋ ಧ್ರುವಸ್ತತಾ. ಆಮೇಲೆ ನಿನಗೆ ರುದ್ರರ ಒಂದು ಪ್ರಭಾವಲಯವನ್ನು ಕೊಡ್ತೇನೆ ಎಂದ. ಸದಾಶಿವ ದೇವರ ಆಣತಿಯಂತೆ 11 ರೂಪವನ್ನು ಧರಿಸಿ ಇಂದ್ರನಿಗೆ ರಕ್ಷೆಯಾಗಿ ನಿಂತ. ಯುದ್ಧ ಆಯಿತು. ಗಂಧರ್ವ ರಾಕ್ಷಸ ಯಕ್ಷಾ ಸಕಿನ್ನರ ಮಹೋರಗಾ. ಕೋಟಿಯಲ್ಲಿ ಕಿನ್ನರರು, ಯಕ್ಷರು, ಗಂಧರ್ವರು ಮೊದಲಾದವರೆಲ್ಲ ಇಂದ್ರನ ಹಿಂದೆ ಬಂದರು. ಆಮೇಲೆ ಒಂದು ಹಂತದಲ್ಲಿ ಜಂಭನ ತಲೆಯನ್ನು ಕತ್ತರಿಸಿದ. ಈ ರೀತಿ ಜಂಭನನ್ನು ಕೊಂದಾಗ ಅವನಿಗೆ ಜಂಭಾರಿ, ಜಂಭಸೂದನ ಅಂತ ಹೇಳಿ ಅವನ ಹೆಸರು. ಆದ್ದರಿಂದ ದೇವರು ಜಂಭನನ್ನು ಕೊಲ್ಲದೇ ಉಳಿಸಿದ್ದು, ದೇವರಿಂದ ಅನುಮತಿಯನ್ನು ಪಡೆದ ಇಂದ್ರ ಕೊಂದದ್ದು. ದೇವರು ಹಾಗಾದರೆ ಹೋಗಿದ್ದು ವ್ಯರ್ಥ, ಕೇವಲ ವಿಡಂಬನೆ ಅಂತ ಆಯ್ತಲ್ಲ. ದೇವರಿಂದ ಅನುಗೃಹೀತನಾದವನು ಕೊಂದಿದ್ದಾನೆ ಅಂದರೆ ಏನು? ಈ ರೀತಿ ಇಂದ್ರ ಯಾವ ರೀತಿ ಚೆನ್ನಾಗಿ ಯಶಸ್ಸನ್ನು ಪಡೆದ ಅಂದರೆ ದೇವರಿಂದಲೇ ಪಡೆದ. ಇಡೀ ವೇದದಲ್ಲಿ ಜಂಭಾರಿ ಅಂತಲೇ ಮಹೇಂದ್ರನನ್ನು ಕರೀತಾರೆ, ಇಂದ್ರನನ್ನು ಕರೀತಾರೆ. ಈ ರೀತಿ ದೇವರು ಎಲ್ಲರನ್ನ ರಕ್ಷಿಸಿದ, ಎಲ್ಲರಿಗೂ ಭ್ರಮೆಯನ್ನು ಮೂಡಿಸಿದ, ಪ್ರಮೆಯನ್ನು ಮೂಡಿಸಿದ. ಜಂಭ ಯಾವಾಗ ಸತ್ತ ಆಗ ತಾರಕಾಸುರ ಬಂದು ಎಲ್ಲರನ್ನೂ ಗೆದ್ದ ಅನ್ನುವಲ್ಲಿಗೆ 153ನೇ ಅಧ್ಯಾಯ ಆಯಿತು. ಪ್ರಾದುರಾಸೀತ್ ಪ್ರತೀಹಾರ ಶುಭ್ರ ನೀಲಾಂಬುಜಾಂಬರ ಸಜಾನುಭ್ಯಾಂ ಮಹೀಂ ಗತ್ವಾ ಪಿಹಿತಾಸ್ಯ ಸ್ವಪಾಣಿನಾ ದೈತ್ಯೇಂದ್ರ ಮರ್ಕವೃಂದಾನಾಂ ಬಿಭ್ರತಂ ಭಾಸ್ವರಂ ವಪುಃ. ಆಗ ಕಾಲನೇಮಿ ಬಂದು ಅವನನ್ನು ಮತ್ತೆ ತಾರಕನನ್ನು ಹೊಗಳಿದ, ಅಭಿನಂದಿಸಿದ. ನಿನಗೆ ಸಹಾಯಕನಾಗಿ ನಿಲ್ತೇನೆ ಎಂದ. ಕಾಲನೇಮಿ ಒಮ್ಮೆ ಸಾಯೋದಲ್ಲ, ಅವ್ರದ್ದೆಲ್ಲ ಸಾಧನಗಳಿದೆ. ದುಷ್ಟ ಕಾಮವನ್ನು ಕಾಲನೇಮಿ ಅಂತ ಕರೀತಾರೆ. ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ಕಾಮ ಏಷಃ, ಕ್ರೋಧ ಏಷಃ,
ರಜೋಗುಣ ಸಮುದ್ಭವ ಅಂತ ಇತ್ಯಾದಿ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡುವಾಗ ಕಾಲನೇಮಿ ಏನಿದ್ದಾನೆ ಕೆಟ್ಟ ಕಾಮದ ಪ್ರತೀಕ. ಕಂಸ ಅವನೇ ಅಲ್ವಾ? ಅವನೇ ಕಂಸ. ಆ ಕಾಲನೇಮಿಯೇ ಕಂಸ, ವಿಪ್ರಚಿತ್ತೆಯೇ ಜರಾಸಂಧ. ಈ ರೀತಿ ಆಗಿದೆ. ಆ ಕಾಲನೇಮಿ ಮತ್ತೆ ಚೆನ್ನಾಗಿ ಮೆರೆದು ಇವನಿಗೆ ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ದೇವತೆಗಳು ದೇವರ ಬಳಿ ಹೋದರು. ದೇವರ ಬಳಿ ಹೋಗಿ ಬ್ರಹ್ಮದೇವರು ಹತ್ತಿರ ಇದ್ದಾಗ ಸ್ತೋತ್ರ ಮಾಡಿದ್ರು. ತ್ವಮೋಂಕಾರೋಸ್ಯಂಕುರಾಯ ಪ್ರಸೂತಃ ವಿಶ್ವಸ್ಯಾತ್ಮಾನಮನಂತ ಭೇದಸ್ಯ ಪೂರ್ವಂ ಸಂಭೂತಸ್ಯಾಂತರಂ ಸತ್ವಮೂರ್ತೆ ಸಂಹಾರೇಚ್ಛೋಸ್ತೆ ನಮೋ ರುದ್ರಮೂರ್ತೆ. ನೀನು ಓಂಕಾರ ಪ್ರತಿಪಾದ್ಯನಾಗಿದ್ದಿ. ವಿಶ್ವಸ್ಯ ಅಂಕುರಾಯ ಪ್ರಸೂತಃ, ನೀನು ದೇವರಿಂದ ಹುಟ್ಟಿದ್ದೇ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗಿ. ನೀನು ರುದ್ರನ ಒಳಗಡೆ ನಿಂತು ಅವನನ್ನು ಕೊಲ್ಲುತ್ತಿ ಕೂಡ. ವ್ಯಕ್ತಂ ದೇವಾ ಜನ್ಮನಃಶಾಶ್ವತಸ್ಯ ದ್ಯೌಸ್ತೆ ಮೂರ್ಧಾಲೋಚನೆ ಚಂದ್ರ ಸೂರ್ಯವು. ಎಲ್ಲ ದೇವತೆಗಳು ನಿನ್ನ ಅವಯವಗಳಿಂದ ಹುಟ್ಟಿದವರು. ವೇದದಲ್ಲಿ ನೀನು ಚೆನ್ನಾಗಿ ಪ್ರತಿಪಾದ್ಯನಾಗಿದ್ದಿ. ನೀನು ಎಲ್ಲ ಸಜ್ಜನರಿಗೂ ಕೂಡ ಅರಿವನ್ನು ನೀಡುತ್ತಿ. ಆದ್ದರಿಂದಾಗಿ ಲಬ್ಧಯೋಗಾ ತ್ವಮಾತ್ಮಾನಂ ಗೃಣಂತಿ, ಜ್ಞಾನವನ್ನು ಪಡೆದವರು ನಿನ್ನನ್ನು ಕೊಂಡಾಡುತ್ತಾರೆ. ನಮಗೆ ನೀನೀಗ ಚೆನ್ನಾಗಿ ರಕ್ಷಣೆಯನ್ನು ಕೊಡಬೇಕಿದೆ. ಏವಂ ಸ್ತುತೋ ವಿರಿಂಚಸ್ತು ಪ್ರಸಾದಂ ಪರಮಂ ಗತಃ ಅಮರಾನ್ ವರದೇನಾಹ ವಾಮಹಸ್ತೇನ ನಿರ್ದಿಶನ್. ಬ್ರಹ್ಮದೇವರು ಎಡಗೈ ಎತ್ತುದರಂತೆ. ಎಡಗೈ ಎತ್ತಿ ಹೇಳಿದರಂತೆ, ನಾರೀಯಾ ಭರ್ತೃಕಾಕಸ್ಮಾತ್ ತನುಸ್ತೆ ತ್ಯಕ್ತಭೂಷಣ ನರಾಜತೆ ತಥಾ ಶಕ್ರ ಮ್ಲಾನ ವಕ್ತ ಶಿರೋರುಹ. ನೀನು ಈಗ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಿ. ನಾರೀಯ ಅಭರ್ತೃಕ, ಗಂಡನಿಲ್ಲದ ಹೆಣ್ಣಿನ ತರಹ ಜೀವನದ ಮಧ್ಯಭಾಗದಲ್ಲಿ, ನಟ್ಟ ನಡುವಣ ಭಾಗದಲ್ಲಿ, ಯೌವನದಲ್ಲಿ ಗಂಡನನ್ನು ಕಳೆದುಕೊಂಡು ಇದ್ರೆ ಯಾವ ರೀತಿ ಅವಳು ಕಂಗೊಳಿಸುವುದಿಲ್ಲವೋ ಆ ರೀತಿ ನೀನು. ಯಮಾಮಯಮಯೇನೈವ ಶರೀರೇ ತ್ವಂ ವಿರಾಜತೆ ದಂಡಸ್ಯಾಲಂಬನೇನೈವ ಹೆಕೃಚ್ಛ್ರಸ್ತು ಪದೇ ಪದೇ. ನೀನು ಬಹಳ ಕಷ್ಟಪಡ್ತಾ ಇದ್ದಿ. ಹೇಗೆ ರೋಗ ತುಂಬಿದವನು ದಂಡ ಇಲ್ಲದೆ ಕಂಗೊಳಿಸುವುದಿಲ್ಲವೋ ಹಾಗೆ. ವಿಮುಕ್ತ ರುಧಿರಂ ಪಾಚಂ ಪಣಿಭಿಪ್ರವಿಲೋಕಯನ್ ವಾಯೋ ಭವಾನ್ ವಿಚೇತಸ್ಕಃ ತ್ವಂ ಸ್ನಿಗ್ಧೈರಿವ ನಿರ್ಜಿತಃ. ವರುಣನೇ, ನಿನಗೆ ಪಾಶವಿಲ್ಲದೆ ಬಹಳ ಶೋಚ್ಯನಾಗಿದ್ದಿ. ದಿಕ್ಪಾಲಕನಾದ ವಾಯುವೇ, ನಿನಗೆ ಗದೆ ಇಲ್ಲದೆ ಒದ್ದಾಡ್ತಾ ಇದ್ದಿ. ಅಕಿಂಚಿತ್ ಕರತಾಮ್ಯಾತಃ ಕರಸ್ತೇನ ವಿಭಾಸತೆ. ಈ ರೀತಿ ಯಾವ ದೇವತೆಗಳು ಕೂಡ ಅಕಿಂಚಿತ್ಕರರಾಗಿದ್ದಾರೆ. ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆ. ಹೀಗಿದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ದೇವತೆಗಳು ವಾಚಾಂ ಪ್ರಧಾನ ಭೂತತ್ವಾತ್ ಮಾರುತಂ ತಮಚೋದಯನ್, ಮುಖ್ಯ ಪ್ರಾಣನಿಗೆ ಹೇಳಿದರಂತೆ, ನೀನು ಹೇಳಬೇಕು ಬ್ರಹ್ಮದೇವರಿಗೆ. ನಮ್ಮ ದೋಷಗಳನ್ನು ಹೇಳುವುದಕ್ಕಿಂತ, ನಮ್ಮ ಸಂಕಟಗಳನ್ನು ಅವ್ರ ಬಾಯಿಂದ ನಾವು ಕೇಳೋದಕ್ಕಿಂತ ನಮ್ಮ ಸಂಕಟ ಪರಿಹಾರ ಆಗೋ ಮಾರ್ಗವನ್ನು ಕೇಳಬೇಕು ಅಂತ ಇದ್ದೇವೆ. ಒಬ್ಬ ಮಗ ಕೆಳಗಡೆ ಬಿದ್ದಾಗ ತಂದೆಯೇ ಗೇಲಿ ಮಾಡಿದ್ರೆ ಗತಿ ಏನು? ತಂದೆಯೇ ಆ ದೋಷಗಳನ್ನು ಲಿಸ್ಟ್ ಮಾಡಿದ್ರೆ ಗತಿ ಏನು? ಆದ್ದರಿಂದಾಗಿ ಅವರಿಗೆ ಹೇಳಬೇಕು ನೀನು ಅಂತ ಬ್ರಹ್ಮದೇವರಿಗೆ ಹೇಳಿದಾಗ, ಮಹಾರ್ಥಾ ಸಿದ್ಧತರ್ವಾರ್ಥಾ ಭವಂತ ಸ್ವಲ್ಪ ಭಾಷಿಣಃ
ಚಾಟುಯುಕ್ತ ಮಥೋ ಕರ್ಮ ಹ್ಯಮರ ಬಹುಭಾಷತಾಂ. ಬ್ರಹ್ಮದೇವರಿಗೆ ಮುಖ್ಯ ಪ್ರಾಣ ಹೇಳಿದನಂತೆ, ಈ ರೀತಿ ಮಾಡಬಾರದು ನೀನು, ಅವರಿಗೆ ಅಭಯವನ್ನು ನೀಡಬೇಕು ಅಂದಾಗ ಬ್ರಹ್ಮದೇವರು ಹೇಳಿದ್ರು, ಅವಧ್ಯಸ್ತಾರಕೋ ದೈತ್ಯ ಸರ್ವೈರಪಿ ಸುರಾಸುರೈ. ನಾನು ಹೇಳ್ತಾ ಇರೋದು ಈ ಕಾಲವನ್ನು ಅವರು ಕಷ್ಟದಿಂದ ಕಳಿಬೇಕು ಅಂತಲೇ ವಿನಃ ಕಷ್ಟವೇ ಯಾವಾಗಲೂ ಇರುತ್ತೆ ಅಂತ ಅಲ್ಲ. ಯಾವ ದೇವದೈತ್ಯರೂ ಕೂಡ ಅವನನ್ನು ಕೊಲ್ಲುವಂತಿಲ್ಲ. ಯಸ್ಯ ವಧ್ಯ ಸನಾದ್ಯಾಪಿ ಜಾತಸ್ತ್ರಿಭುವನೇ ಪುಮಾನ್. ತಾರಕನನ್ನು ಕೊಲ್ಲುವಂಥವನು ಇನ್ನೂ ಹುಟ್ಟಿಲ್ಲ. ಯಾಕೆ ಅಂದರೆ ಅವನೇ ನನ್ನನ್ನು ವರ ಕೇಳಿದ್ದಾನೆ. ಏನು? ಯಸ್ ಸಪ್ತ ದಿವಸೋ ಬಾಲಃ ಶಂಕರಾದ್ಯೋ ಭವಿಷ್ಯತಿ. ಸದಾಶಿವ ಮತ್ತು ಪಾರ್ವತಿಯರಿಂದ ಹುಟ್ಟಬೇಕವನು. ಶಿವ ಮತ್ತು ಪಾರ್ವತಿಯರಿಂದ ಹುಟ್ಟಿದ್ರೆ ಅವನು 7 ದಿವಸ ಆಗಿರಬೇಕು. ಆ 7 ದಿವಸದ ಮಗು ಅವನನ್ನು ಕೊಲ್ಲಬೇಕು ಅಂತ ಅವನು ವರ ಕೇಳಿದಾನೆ, ನಾನು ಕೊಟ್ಟಿದ್ದೀನಿ. ಉತ್ತಾನೋ ವರದಪ್ಪಾಣಿ ಏಷ ದೇವ್ಯಾ ಸದೈವತೂ. ನನ್ನ ಬಲಗೈ ಯಾರು ತಪಸ್ಸು ಮಾಡಿರ್ತಾರೆ ಅವರಿಗೆ ವರವನ್ನು ಕೊಡೋದರಲ್ಲಿ ಯಾವಾಗಲೂ ಸಜ್ಜಾಗಿರುತ್ತೆ. ಎತ್ತಿದ ಕೈ ನಿಜವಾದ ಅರ್ಥದಲ್ಲಿ ಇದು. ಎತ್ತಿದ ಕೈ ಅಂತ ಹೇಳಿದ್ರೆ ಅಭಯ ನೀಡುವವ ಅಂತ ಅರ್ಥ, ವರ ನೀಡುವವ ಅಂತ ಅರ್ಥ. ಅದು ಆ ಎತ್ತಿದ ಕೈ ಇಲ್ಲಿ ಅವ್ರು ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ಕೈ ಎತ್ತಿದ್ರೆ ಅಡುಗೆ ಮಾಡ್ಲಿಕ್ಕೆ ಆಗ್ತದ? ಎಕ್ಸ್ಪರ್ಟ್ ಅನ್ನ ಅರ್ಥ. ಉತ್ತಾನೋ ವರದಪ್ಪಾಣಿ ಏಷ ದೇವ್ಯಾಸ್ತದೈವತು. ಆದ್ದರಿಂದ ಯಚ್ಚಾಹ ಮುಕ್ತವಾನ್ಯಸ್ಯಾಹ ಉತ್ತಾನ ಕರತಾ ಸದಾ. ಇದು ಉತ್ತಾನ ಕರತ. ನಾನು ಯಾವಾಗಲೂ ಕೈಯನ್ನು ಎತ್ತಿರ್ತೇನೆ ಒಲಿದು ಬಂದವರಿಗೆ. ಹಿಮಾಚಲಸ್ಯ ದುಹಿತ ಸಾತು ದೇವಿ ಭವಿಷ್ಯತಿ ತಸ್ಯಾ ಸಕಾಶಾದ್ಯ ಶಕ್ರಃ ಯಶರ್ವಃ ಅರಣ್ಯಾಂ ಪಾವಕೋ ಯಥಾ. ಆದ್ದರಿಂದ ಹಿಮಾಚಲಸ್ಯ ದುಹಿತ, ಹಿಮಾಲಯನ ಮಗಳು, ಅವಳಿಂದ ಸದಾಶಿವ ಮಗುವನ್ನು ಪಡಿಬೇಕು. ಜನ ಇಷ್ಯತಿ ತಂ ಪ್ರಾಪ್ಯ ತಾರಕೋಬಿ ಭವಿಷ್ಯತಿ. ಅವರಿಬ್ಬರ ದಾಂಪತ್ಯದಿಂದ ಏನು ಹುಟ್ಟುತ್ತಾನೆ ಆ ಮಗು ತಾರಕನನ್ನು ಕೊಲ್ತಾನೆ. ಹೀಗೆ ಹೇಳಿದಾಗ ಜಗ್ಮು ಪ್ರಣಿಪತ್ಯೇಶಂ ಯಥಾ ಯೋಗಂ ದಿವೌಕತಃ. ಅವರು ಹೊರಟಾಗ ಬ್ರಹ್ಮದೇವರು ಸಂಧ್ಯಾದೇವಿಯನ್ನು ನೆನಪಿಸಿಕೊಂಡ್ರಂತೆ. ಸಂಧ್ಯಾದೇವಿ ಬಂದ್ಲು. ಬ್ರಹ್ಮೋವಾಚ ವಿಭಾವರಿ ಮಹತ್ಕಾಯಂ ವಿಬುಧಾನಾಮುಪಸ್ಥಿತಂ ತತ್ಕರ್ತವ್ಯಂ ತ್ವಯಾ ದೇವಿ ಶೃಣು ಕಾರ್ಯಸ್ಯ ನಿಶ್ಚಯಂ. ವಿಭಾವರಿ, ಬಾ ನೀನು, ಒಂದು ದೊಡ್ಡ ಕೆಲಸ ಆಗಬೇಕಿದೆ ದೇವತೆಗಳಿಗೆ. ತಾರಕ ಅಂತ ಒಬ್ಬ ದೈತ್ಯ ಇದ್ದಾನೆ. ತಸ್ಯಾಭಾವಾಯ ಭಗವಾನ್ ಜನಯಿಷ್ಯತಿ ಚೇಶ್ವರಃ. ಆ ತಾರಕಾಸುರನನ್ನು ಕೊಲ್ಲುವ ಸಲುವಾಗಿ ಸದಾಶಿವನಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಶಂಕರಸ್ಯಾಭವತ್ ಪತ್ನಿ ಸತಿ ದಕ್ಷಸುತಾತುಯ ಸಾಮೃತಾ ಕುಪಿತಾ ದೇವಿ ಕಸ್ಮಿನ್ಶ್ಚಿತ್ ಕಾರಣಾಂತರೇ. ಹಾಗೆ ಹಿಮಾಲಯನಲ್ಲಿ ಹುಟ್ಟುವವಳು ಯಾರು ಅಂದರೆ ಸದಾಶಿವನ ಹೆಂಡತಿಯೇ. ಅವಳು ಮೊದಲು ದಾಕ್ಷಾಯಿಣಿ ಆಗಿದ್ಲು. ದಾಕ್ಷಾಯಿಣಿ ಅಂತ ಹೇಳಿದ್ರೆ ದಕ್ಷನ ಮಗಳು. ಅವಳಿವಾಗ ಪಾರ್ವತಿ ಆಗ್ತಾಳೆ. ಪಾರ್ವತಿ ಅಂತಂದ್ರೆ ಮಲಯ ಮಗಳು ಅಂತ, ಬೆಟ್ಟದ ಮಗಳು. ಅವಳು ಹುಟ್ಟುತ್ತಾಳೆ. ವಿರಹೇಣ ಹರಸ್ತಸ್ಯ ಮತ್ವಾ ಶೂನ್ಯಂ ಜಗತ್ರಯಂ ತಪಸ್ಯನ್ ಹಿಮಶೈಲಸ್ಯ ಕಂದರೇ ಸಿದ್ಧ ಸೇವಿತೇ. ಅವಳಿಲ್ಲ ಅಂದಾಗ ಸದಾಶಿವ ಬೇಸರಗೊಂಡು ಯಾವುದೋ ಒಂದು ಕಡೆ ಹಿಮವತ್ ಪರ್ವತದಲ್ಲಿಯೇ ಒಂದು ಕಣಿವೆಯಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ತಯೋಸ್ಸು ತಪ್ತ ತಪಸೋಹೋ ಭವಿತಾಯೋ ಮಹಾಬಲಃ. ಇವಳು ತಪಸ್ ಮಾಡ್ತಾಳೆ. ಅವರಿಬ್ಬರ ತಪಸ್ಸಿನಿಂದ ಹುಟ್ಟಿದ ಮಗ ಇದ್ದಾನಲ್ಲ, ಸಭವಿಷ್ಯತಿ ದೈತ್ಯಸ್ಯ ತಾರಕಸ್ಯ ವಿನಾಶಕಃ. ಅವನು ತಾರಕಾಸುರನನ್ನು ಕೊಲ್ಲೋದು. ವಿಘ್ನಸ್ತ್ವಯಾ ವಿಧಾತವ್ಯೋ
ಯಥಾ ತಾಭ್ಯಾಂ ತಥಾ ಶೃಣು ಗರ್ಭಸ್ಥಾನೇ ಚ ತನ್ಮಾತು ಸ್ವೇನ ರೂಪೇಣ ರಂಜಯ. ನೋಡು, ನೀನು ಅವರಿಬ್ಬರೂ ಒಂದೇ ಕಡೆ ಇರುವ ಹಾಗೆ ಆದರೆ ಅವರಿಬ್ಬರ ಸಂಗಮವನ್ನು ನೀನು ಮುರಿಬೇಕು. ಇದು ನನ್ನ ಆದೇಶ. ಅವರಿಬ್ಬರಿಗೆ ಸಹಜವಾದ ಮಗುವಿನ ಜನನ ಆಗಬಾರದು, ಅಸಹಜವಾಗಿ ಆಗಬೇಕು. ಅದಕ್ಕೆ ನೀನು ಒಂದು ಅಡ್ಡಿಯನ್ನು ಮಾಡಬೇಕು. ತಥೋ ವಿಹಾಯ ಚರ್ವಸ್ತಾಂ ವಿಶ್ರಾಂತೋ ನರ್ಮಪೂರ್ವಕಂ ಭರ್ತ್ಸಯಿಷ್ಯತಿತಾ ದೇವೀಂ ತತಸ್ಸಾ ಕುಪಿತಾ ಸತೀ. ಅವರಿಬ್ಬರೂ ಸೇರುವಾಗ ಅವನೊಂದು ತಮಾಷೆಯಿಂದ ಬೈಯೋ ಹಾಗೆ ಮಾಡಬೇಕು ನೀನು. ಆ ತಮಾಷೆಯನ್ನು ಅವಳು ಸೀರಿಯಸ್ಸಾಗಿ ತಗೋಬೇಕು. ಪಾರ್ವತಿ ತಗೊಂಡು ತಪಸ್ಸು ಮಾಡಬೇಕು ಅಂತ ಹೊರಡ್ತಾಳವಳು. ಯಾವಚ್ಚನ ಸತೀ ದೇಹ ಸಂಕ್ರಾಂತ ಗುಣತಂಚಯ ತತ್ಸಂಗಮೇನ ತಾವತ್ವಂ ದೈತ್ಯಾನ್ ಹಂತುಂ ನ ಶಕ್ಷಸೇ. ಯಾಕೆ ಹೀಗಾಗಬೇಕು ಅಂದರೆ, ಆ ಮೊದಲು ದೇಹವನ್ನು ಬಿಟ್ಟಿದ್ದಾಳಲ್ಲ, ಆ ದೇಹದಲ್ಲಿ ಏನು ಸಂಸ್ಕಾರಗಳಿತ್ತು, ಆ ದೇಹದಲ್ಲಿ ಮಾಡಿದ ಪುಣ್ಯಗಳೇನಿತ್ತು, ಅದೆಲ್ಲ ಇಲ್ಲಿ ಉದ್ಬೋಧ ಆಗಬೇಕು. ಉದ್ಬೋಧ ಆಗಬೇಕು ಅಂದರೆ ತಪಸ್ಸು ಮಾಡಬೇಕು. ನೀವು ಹೋದ ಜನ್ಮದಲ್ಲಿ ಏನೇ ಗಳಿಸಿರಬಹುದು, ಅದು ಉದ್ಬೋಧ ಆಗಲಿಕ್ಕೆ ಇಲ್ಲಿ ತಪಸ್ಸು ಮಾಡಲೇಬೇಕು. ಸ್ವಲ್ಪ ಮಾಡಿದ್ರೆ ಸಾಕು, ಅದು ಉದ್ಬೋಧ ಆಗಿಬಿಡುತ್ತೆ. ಆದ್ದರಿಂದ ಅವರಿಬ್ಬರ ಸಂಘವನ್ನು ನೀನೇ ಮುರಿಯಬೇಕು. ತನುಸ್ತವಾಪಿ ಸಹಜ ಸೈಕಾನಂಶ ಭವಿಷ್ಯತಿ ರೂಪಾಂಶೇನ ತು ಸಂಯುಕ್ತ ತ್ವಮು ಮಾಯಾಂ ಭವಿಷ್ಯಸಿ. ಆಮೇಲೆ ನೀನು ಪಾರ್ವತಿಯಲ್ಲಿ ಸೇರಿ ಒಂದು ಹೊಸ ರೂಪವನ್ನು ಪಡೆಯುವಂತೆ ಆಗಬೇಕು. ಏಕಾನಂಗ ಅಂತ. ಆ ಪಾರ್ವತಿಯಲ್ಲಿ ಸೇರಿ ಏಕಾನಂಗ ಅಂತನ್ನುವ ರೂಪವನ್ನು ಪಡೆಯಬೇಕು. ಅಂದರೆ ಏಕಾನಂಗ ಅಂತ ದುರ್ಗೆ, ಆ ದುರ್ಗೆಯ ಒಳಗಡೆ ನೀವು ಹೋಗಿ ಸೇರಬೇಕು. ಆ ದುರ್ಗೆಯಿಂದ ಅನೇಕ ಕೆಲಸಗಳಾಗಲಿಕ್ಕಿದೆ. ತಂಭೂರಿತಿ ವಿಚಾಂ ಮಾತಾ ಶೂದ್ರೈಶೈವೀತಿ ಪೂಜಿತ ಕ್ಷಾಂತಿರ್ಮುನೀನಾಮಕ್ಷೋಭ್ಯ ದಯಾ ನಿಯಮಿನಾಮಿತಿ. ನಿನ್ನನ್ನು ಎಲ್ಲರೂ ಪೂಜಿಸ್ತಾರೆ. ಇಡೀ ಭಾರತದ ತುಂಬ ಪಾರ್ವತಿಯನ್ನು ಪೂಜಿಸುವಾಗ ಅವಳ ಸಹಚರಿ ಅಂತ ಹೇಳಿ ನಿಶೆಯನ್ನು, ವಿಭಾವರಿಯನ್ನು ಪೂಜಿಸ್ತಾರೆ. ನಿನಗೆ ಈ ಕೆಲಸ ಮಾಡಿದರೆ ಇದೋ ನಿನಗೆ ಈ ತರಹದ ಕಾಣಿಕೆ, ಈ ತರಹದ ಒಂದು ಲಾಭ ಇದೆ. ದದರಚಮೇನಾಂ. ಈ ಏಕಾನಂಗ ಅವಳು ಇಲ್ಲ ಲಕ್ಷ್ಮಿ ಅಲ್ಲ, ಇಲ್ಲ 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 ಇದು ಸಂಧ್ಯಾ ಅಲ್ವಾ ಇವಳು? ಹೌದು, ಅಲ್ಲ, ಏಕಾನಂಗ ಅನ್ನುವ ರೂಪವನ್ನು ಅವಳು ಪಡಿತಾಳೆ ಪಾರ್ವತಿ. ಅವಳ ಜೊತೆಗೆ ನೀನಿರ್ಬೇಕು. ಸರಿ, ಆ ಏಕಾನಂಗ ಈ ಎರಡು ಬೇರೆ ಬೇರೆ. ದದರಚಮೇನಾಂ ಆ ಪಾಂಡುಚ್ಛವಿ ವಸ್ತ್ರ ಸರೋರುಹಾಂ. ಕ್ರಮೇಣ ಏನಾಯಿತು, ವೇಗವಾಗಿ ಹೋದ್ಲು. ವೇಗವಾಗಿ ಹಿಮಾಲಯ ಮತ್ತು ಮೇನಾದೇವಿಯ ಕಡೆಗೆ ಹೋದಾಗ ಅವಳು ಗರ್ಭವನ್ನು ಧರಿಸಿದ್ಲು. ಸುಖವಾದ ದಿನಗಳು ಮೇನಾದೇವಿಯದ್ದು. ಆರಾಮವಾಗಿ ವಿಹಾರ ಮಾಡ್ತಾ ಇದ್ದಾಳೆ. ಆಮೇಲೆ ಆ ಏಕಾನಂಗ ವಿಭಾವರಿ ಎನ್ನುವವಳೇನಿದ್ದಾಳೆ, ಅವಳು ಮೊದಲು ಹುಟ್ಟಿದಳು. ಅವಳ ಹೆಸರು ಏಕಪಾಟಲ ಅಂತ. ಏಕಪಾಟಲ, ಪಾಟಲ, ಪಾಟಲ ಅಂತಂದ್ರೆ ಎಲೆ. ಒಂದೇ ಎಲೆಯನ್ನು ತಿಂದು ತಪಸ್ಸು ಮಾಡುವವಳು ಅಂತ ಅದರ ಅರ್ಥ. ಆಮೇಲೆ ಇನ್ನೊಂದು ಮಗು ಹುಟ್ಟಿದ್ಲು, ಇನ್ನೊಬ್ಬಳು ಮಗಳು ಹುಟ್ಟಿದ್ಲು. ಅವಳು ದ್ವಿಪಾಟಲ ಅಂತ. 2 ಎಲೆಯನ್ನು ತಿಂದು ತಪಸ್ಸು ಮಾಡುವವಳು. 3ನೇ ಅವಳು ಹುಟ್ಟಿದ್ಲು. ಅವಳಿಗೆ ಏನು ಹೆಸರಿಟ್ರು ಅಂದರೆ, ಅವಳ ನಡೆಯನ್ನೆಲ್ಲ ನೋಡಿ ಅವಳಿಗೆ ಪಾರ್ವತಿ ಅಂತಾನೆ. ಏಕೆಂದರೆ ಅತ್ಯಂತ ಮುದ್ದು, ಇವರು ಎಲ್ಲ ಪಾರ್ವತಿಯರೇ.
ಏತೆ ಪಾರ್ವತ್ಯೌ, ಇವರಿಬ್ಬರು ಪಾರ್ವತಿಯರೇ, ಆದರೆ ಇಲ್ಲಿ ಮುದ್ದು ಜಾಸ್ತಿ ಆದ್ದರಿಂದ ಪಾರ್ವತಿ ಅಂತ. ಚೆನ್ನಾಗಿ ಬೆಳೆದರು. ಬೆಳೆದ ಮೇಲೆ ಹಿಮಶೈಲ ಸುತಾದೇವಿ ಸ್ವಯಂ ಪೂರ್ವಿಕೆಯ ತತಃ ಕ್ರಮೇಣ ವೃದ್ಧಿಮಾನೀತ ಲಕ್ಷ್ಮೀವಾ ನಲಸೈರ್ಬುಧೈ. ಚೆನ್ನಾಗಿ ಅವಳು ಬೆಳೆದಳು. ಹೇಗೆ ಬೆಳೆದಳು ಅಂದರೆ ಅನಲಸೈಹಿ ಬುಧೈಹಿ, ಸೋಮಾರಿಗಳಾಗದವರ ಸಂಪತ್ತು ಬೆಳೆಯುವ ಹಾಗೆ ಬೆಳೆದಳು. ಲಕ್ಷ್ಮೀವ ಅನಲಸೈರ್ಬುಧೈ ಕ್ರಮೇಣ ರೂಪ ಸೌಭಾಗ್ಯ ಪ್ರಬೋಧೈರ್ಭುವನತ್ರಯಂ ಅಜಯದ್ಭೂಷಯಚ್ಚಾಪಿ ನಿಸ್ಸಾಧಾರೈರ್ನಗಾತ್ಮಜ. ಒಳ್ಳೆ ರೂಪ ಮೊದಲಾದವುಗಳಿಂದ ಚೆನ್ನಾಗಿ ಬೆಳೆದಳು. ಹೇಗೆ ತನ್ನ ಗುಣಗಳಿಂದ ಕೂಡಿದಳು ಅಂತ ಹೇಳಿದರೆ, ಒಳ್ಳೆಯ ಆಭರಣದಿಂದ ಕೂಡಿದ ಚೆಲುವೆ ಹೇಗೆ ಕಂಗೊಳಿಸ್ತಾಳೋ ಹಾಗೆ ತನ್ನ ರೂಪ ಸೌಭಾಗ್ಯಗಳಿಂದಲೇ ಬೆಳೆದಳು. ಏತಸ್ಮಿನ್ನಂತರೇ ಶಕ್ರೋ ನಾರದಂ ದೇವತಂ ಮತಂ ದೇವರ್ಷಿ ಮಥ ಸತ್ಮಾರ ಕಾರ್ಯ ಸಾಧನ ಸತ್ವರಂ. ಇಷ್ಟು ಹೊತ್ತಿಗೆ ಇಂದ್ರನು ಯೋಚನೆ ಮಾಡ್ತಾ ಇದ್ದ. ಬ್ರಹ್ಮದೇವರು ಹೇಳಿದ ಕಾಲ ಹತ್ರ ಬರ್ತಾ ಇದೆ, ಈಗ ಕಾರ್ಯ ಸಾಧನೆಗೆ ಏನು ಮಾಡೋದು ಅಂತ ಹೇಳಿ ನಾರದರನ್ನು ನೆನೆದ. ನಾರದರು ಕೂಡಲೇ ಬಂದರು. ಬಂದ ನಾರದರಿಗೆ ಪೂಜೆಯನ್ನು ಸಲ್ಲಿಸಿದ. ಇಂದ್ರ ಉವಾಚ ಕುಶಲಸ್ಯಾಂಕುರೇ ತಾವತ್ ಸಂಭೂತೆ ಭುವನತ್ರಯೇ. ಮೂರು ಲೋಕದಲ್ಲಿ ನೀವು ಎಲ್ಲ ಕಾರ್ಯವನ್ನು ತಿಳಿದಿದ್ದೀರ. ಈಗ ನೀವು ಮಾಡಬೇಕಾದದ್ದೇನು ಅಂದರೆ ತದ್ಯಥಾ ಶೈಲಜಾದೇವಿ ಯೋಗಂ ಯಾಯಾತ್ ಪಿನಾಕಿನಾ. ಶೈಲಜಾ ಬೆಟ್ಟದ ಮಗಳು ಪಾರ್ವತಿ ಏನಿದ್ದಾಳೆ, ಪಿನಾಕಿನಾ ಯೋಗಂ ಯಾಯಾತ್, ಸದಾಶಿವನೊಟ್ಟಿಗೆ ಸೇರಬೇಕು. ಆ ರೀತಿ ನೀವು ಮಾಡಬೇಕು. ಶೀಘ್ರಂ ತದುದ್ಯಮ ಸರ್ವೈ ಅಸ್ಮತ್ ಪಕ್ಷೈರ್ವಿಧೀಯತಾಂ. ನೀವು ಹೋಗಿ ಆ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಹೇಳಬೇಕು ಅಂತ. ಇಂದ್ರನಿಂದ ಬೀಳ್ಕೊಟ್ಟು ಸೀದಾ ನಾರದರು ಹಿಮಾಲಯನ ಮನೆಗೆ ಹೋದರು. ಹಿಮಾಲಯ ಎದ್ದು ನಿಂತು ಗೌರವಿಸಿದ, ಪೂಜಿಸಿದ, ಆಸನವನ್ನು ಕೊಟ್ಟ, ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು ಅವರು ಸ್ವೀಕರಿಸಿದ ಮೇಲೆ ತಪಸ್ಸು ಕ್ಷೇಮವೇ ಚೆನ್ನಾಗಿ ನಡೆದಿದೆಯೇ ಎಂದ. ಯಥಾರ್ಹಂ ಚಾರ್ಘ್ಯಪಾದ್ಯಂಚ ಶೈಲಸ್ತಸ್ಮೈ ನ್ಯವೇದಯತ್ ಮುನಿಸ್ತು ಪ್ರತಿಜಗ್ರಾಹ ತಮರ್ಘ್ಯಂ ವಿಧಿವತ್ತದಾ ಗೃಹೀತಾರ್ಘಂ ಮುನಿವರಂ ಅಪೃಚ್ಛತ್ ಶ್ಲಕ್ಷ್ಣಯಾ ಗಿರಾ ಕುಶಲಂ ತಪಸಃ ಶೈಲಃ ಶನೈಃ ಫುಲ್ಲಾನನಾಂಬುಜಃ. ಆಮೇಲೆ ನಾರದರು ಹೇಳಿದರಂತೆ, ಅಹೋವತಾರಿತಾಸ್ತರವೇ ಸನ್ನಿವೇಚೆ ಮಹಾಗಿರೇ. ಹಿಮಾಲಯನೇ, ನಿನ್ನ ಆಸರೆಯಲ್ಲಿ ಚೆನ್ನಾಗಿ ತಪಸ್ ಮಾಡಿಕೊಂಡಿದ್ದೀವಿ. ಹಿಮಾಲಯ ಅನ್ನೋದು ಎಂದೂ ನಾಶವಾಗದ ತಾಣ ತಪಸ್ವಿಗಳಿಗೆ. ಅದು ಯಾವುದೇ ಕಲಿಯುಗ ಆಗಿರಬಹುದು, ಯಾವುದೇ ಯುಗ ಆಗಿರಬಹುದು, ಹಿಮಾಲಯ ಅನ್ನೋದು ಅಂತಿಮ. ಇಲ್ಲೆಲ್ಲ ಹಾಳಾದರೂ ಹಿಮಾಲಯದ ಯಾವುದೋ ಒಂದು ಗುಹೆಯಲ್ಲಿ ತಪಸ್ಸು ಮೊದಲಾದವುಗಳಿಗೆ ಅವಕಾಶ ಇದ್ದೇ ಇರುತ್ತೆ. ಅದು ಅಕ್ಷಯ್ಯ. ನ ಲಕ್ಷಯಾಮಶೈಲೇಂದ್ರ ಶಿಷ್ಯತೆ ಕಂದರಾದರಾತ್ ಪ್ರಸನ್ನತಾ ಚತೋ ಯಸ್ಯ ಮನಸೋಪ್ಯಧಿಕಾಚತೆ. ಇನ್ನು ನಿನ್ನ ಮನಸ್ಸು ಎಷ್ಟು ತಿಳಿಯಾಗಿದೆಯೋ, ನಿನ್ನ ಕಂದರದ ನೀರು ಅಷ್ಟು ತಿಳಿಯಾಗಿ ಇದೆ. ನಿನ್ನ ಮನಸ್ಸಿನಂತೆಯೇ ತಿಳಿಯಾದ ನೀರು, ಅದರಿಂದ ನಮಗೆ ಆಸರೆ ಕೊಟ್ಟಿದ್ದಿ. ತಪಸ್ ಮಾಡಲಿಕ್ಕೆ ಇನ್ನೇನು ಬೇಕು? ನಿನ್ನ ಗುಣಗಳಂತೆಯೇ ಈ ಫಲಗಳಿದೆ. ಆ ಫಲಗಳು ಬಹಳ ಆಸ್ವಾದ್ಯ. ನಿನ್ನ ಗುಣಗಳು ಹೇಗೆ ಆಸ್ವಾದ್ಯವೋ ಹಾಗೆ. ಪಾವನೈ ಪಾವಿತೋ ನಿತ್ಯಂ ತ್ವತ್ಕಂದರ ಸಮಾಶ್ರಿತೈ. ಇನ್ನು ಎಲ್ಲ ಋಷಿಗಳು ನಿನ್ನಲ್ಲಿಯೇ ಇದ್ದಾರೆ, ಎಲ್ಲರೂ ಪಾವನರೇ. ಅಂತಹ ದೊಡ್ಡ ದೊಡ್ಡವರು, ತಮ್ಮ ತಪಸ್ಸಿನಿಂದ ಏನು ಬೇಕಾದರೂ ಮಾಡಬಲ್ಲವರು ನಿನ್ನ ಆಸರೆಯಲ್ಲಿ ಬೆಚ್ಚಗಿದ್ದಾರೆ. ಇತ್ಯುಕ್ತವತಿ ದೇವರಚೌ ನಾರದೇ ಸಾದರಂ ಗಿರಾ ಹಿಮಶೈಲಸ್ಯ ಮಹತಿ ಮೇನಾ ಮುನಿ ದಿದೃಕ್ಷಯ
ಅನುಯಾತ ದುಹಿತ್ರಾತು ಸ್ವಲ್ಪಾಲಿ ಪರಿಚಾರಿಕಾ. ಈ ರೀತಿ ನಾರದರು ಹಿಮಾಲಯನನ್ನು ಹೊಗಳಿ ಸಂತೋಷಪಡಿಸ್ತಾ ಇರಬೇಕಾದ್ರೆ ಮೇನಾದೇವಿಯು ಮಕ್ಕಳ ಜೊತೆ ದಾಸಿಯರ ಜೊತೆ ಬಂದಳು. ದೃಷ್ಟ್ವಾತು ತೇಜಸೋ ರಾಶಿಂ ಮುನಿಂ ಶೈಲಪ್ರಿಯಾ ಸದಾ ವವಂದೇ ಗೂಢವದನ ಪಾಣಿ ಪದ್ಮಾಕೃತಾಂಜಲಿ. ಸರಿ, ತೇಜಸ್ಸಿನ ರಾಶಿಯಾಗಿರುವ ನಾರದರನ್ನು ನೋಡಿ ಆ ಮೇನಾ ಬಂದು ನಮಸ್ಕಾರ ಮಾಡಿದಳಂತೆ. ಎಲ್ಲರಿಗೂ ಆಶೀರ್ವಾದ ಮಾಡಿ ತಥೋ ವಿಸ್ಮಿತ ಚಿತ್ತಾತು ಹಿಮವದ್ಗಿರಿಪುತ್ರಕ ಉದೈಕ್ಷನ್ನಾರದಂ ದೇವಿ ಮುನಿಮದ್ಭುತ ರೂಪಿಣಂ. ಆಗ ಪುಟ್ಟ ಹುಡುಗಿ ಯಾರು? ಪಾರ್ವತಿ. ಅವಳು ಮುನಿಯನ್ನ ಅಚ್ಚರಿಯಿಂದ ನೋಡಿದಳಂತೆ. ಮುನಿಯನ್ನ ಅಂದರೆ ನಾರದರನ್ನ ಅಚ್ಚರಿಯಿಂದ ನೋಡಿದಳು. ಅಂದರೆ ಸಂಸ್ಕಾರ ಪೂರ್ಣವಾಗಿ ಇಲ್ಲಿ ಇಲ್ಲ ಅಂತಾಯ್ತು. ಬೇರೆ ದೇಹವನ್ನು ಪಡೆದಿದ್ದಾಳೆ, ಆದರೆ ಆ ಸಂಸ್ಕಾರ ಎಲ್ಲ ನಾರದರು ಅಂತ ಹೇಳಿ ಗುರುತು ಸಿಗಲಿಲ್ಲ ಅವಳಿಗೆ. ನೋಡಿ, ಎಂತಹ ದೇವತೆಗಳಿಗೂ ಹೇಗಾಗತ್ತೆ. ಅವರು ಏಹಿ ವತ್ಸೇತಿ ಚಾಪ್ಯುಕ್ತ ಋಷಿಣ ಸ್ನಿಗ್ಧಯಾಗಿರಾ. ಆಮೇಲೆ ಮಗಳೇ ಬಾ ಅಂತ ಹೇಳಿ ಅವನು ಕರೆದ. ಉವಾಚ ಮಾತಾ ತಾಂ ದೇವೀಂ ಅಭಿವಂದಯ ಪುತ್ರಿಕೆ. ಆಗ ತಾಯಿಯಾದವಳು ಮಗಳೇ ನಮಸ್ಕಾರ ಮಾಡು ಮುನಿಗೆ ಅಂತ ಹೇಳಿದ್ಲು. ಭಗವಂತಂ ತಥೋ ಧನ್ಯಂ ಪತಿಮಾಪ್ಸ್ಯಸಿ ಸಮ್ಮತಂ ಇತ್ಯುಕ್ತಾತು ತಥೋ ಮಾತ್ರ ವಸ್ತ್ರಾಂತಪಿಹಿತಾನನಾಂ. ನಮಸ್ಕಾರ ಮಾಡಿದಾಗ ನಾರದರು ಆಶೀರ್ವಾದ ಮಾಡಿ ಭಗವಂತ ನನ್ನ ಪತಿಯಾಗಿ ಹೊಂದುತ್ತೀಯಾ ಅಂತ ಹೇಳಿದ್ರು. ಆಗ ಅವಳು ಒಂದು ಸ್ವಲ್ಪ ಗಡಗಡ ನಡುಗಿದಳು. ಪಾರ್ವತಿ ಅವಳಿಗೆ ಒಂದು ಹೊಸ ಅನುಭವ. ತತ ಪುನರ್ವಾಚೇದಂ ವಾಕ್ಯಂ ಮಾತಾ ಸುತಾಂ ತದಾ ವತ್ಸೇ ವಂದಯ ದೇವರಚಿಂ ತಥೋ ದಾಸ್ಯಾಮಿ ತೇ ಶುಭಂ. ಇನ್ನೊಮ್ಮೆ ನಮಸ್ಕಾರ ಮಾಡು, ಅವರ ಚೆನ್ನಾಗಿ ಅವರ ಆಶೀರ್ವಾದ ತಗೊಂಡೆ ಅಂದರೆ ನಿನಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತೇನೆ, ಆಟದ ಸರ್ಪ್ರೈಸ್ ಕೊಡ್ತೇನೆ. ರತ್ನ ಕ್ರೀಡನಕಂ ರಮ್ಯಂ ಸ್ಥಾಪಿತಂ ಯಚ್ಚಿರಮ್ಮಯ. ಆಟ ಆಡಲಿಕ್ಕೆ ಒಳ್ಳೆಯ ರತ್ನವನ್ನು ಕೊಡ್ತೇನೆ ನಿನಗೆ ಅಂತ ಹೇಳಿದ್ಲು. ಕೃತೇತು ವಂದನೆ ತಸ್ಯ ಮಾತಾ ಸಖೀ ಮುಖೇನತು ಚೋದಯಾಮಾಸ ಕನಕೈ ತಸ್ಯಾಹ ಸೌಭಾಗ್ಯಶಂಸಿನಾಂ. ಅವಳೇನು ಮಾಡಿದ್ಲು? ನಮಸ್ಕಾರ ಮಾಡಿದ್ಲು. ಮತ್ತೆ ನಾರದರು ಶರೀರ ಲಕ್ಷಣಗಳೆಲ್ಲ ಚೆನ್ನಾಗಿದೆ, ಆದ್ದರಿಂದ ಒಳ್ಳೆ ಗಂಡ ದೊರಕ್ತಾನೆ ಅಂತ ಜ್ಞಾತ್ವಾ ತದಿಂಗಿತಂ ಚೈಲೋ ಮಹಿಷ್ಯಾ ಹೃದಯೇನತು ಅನುದ್ಗೀರ್ಣೆ ಕ್ಷತಿರ್ಮೇನೆ ರಮ್ಯಮೇತದುಪಸ್ಥಿತಂ. ಸ್ವಲ್ಪ ಹೊತ್ತು ಎರಡನೇ ಬಾರಿಯೂ ಆಶೀರ್ವಾದ ಮಾಡಿದಾಗ ಮೌನ, ಸ್ವಲ್ಪ ಹೊತ್ತು ಎಲ್ಲ ಕಡೆ ಮೌನ ಆವರಿಸಿತು. ಉತ್ಥಾನ ಹಸ್ತಾ ಸತತಂ ಚರಣೈರ್ವ್ಯಭಿಚಾರಿಭಿಃ ಸ್ವಚ್ಛಾಯಯಾ ಭವಿಷ್ಯೇಯಂ ಕಿಮನ್ಯದ್ಬಹು ಭಾಷ್ಯತೆ. ಇವಳು ಒಳ್ಳೆ ಗಂಡನ್ನ ಪಡಿತಾಳೆ ಎನ್ನುವುದೇನೋ ಕರೆಕ್ಟು, ಆದರೆ ಪಡಿಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ ಎಂದರು ನಾರದರು. ನಿಧಾನವಾಗಿ ಆ ರೀತಿ ಹೇಳಿದಾಗ ಹಿಮವಾನುವಾಚ ಸಂಸಾರಸ್ಯಾತಿ ದೋಷಸ್ಯ ದುರ್ವಿಜ್ಞೇಯ ಗತಿರ್ಯತಃ ಸೃಷ್ಟ್ಯಾಂ ಚಾವಶ್ಯ ಭಾವಿನ್ಯಾಂ ಕೇನಾಪ್ಯತಿಶಯಾತ್ಮನ ಕರ್ತ್ರ ಪ್ರಣೀತ ಮರ್ಯಾದಾ ಸ್ಥಿತ ಸಂಸಾರಿಣಾಮಿಯಂ. ಇದು ಮತ್ತೆ ಎಲ್ಲರಲ್ಲಿಯೂ ಆತಂಕವನ್ನೇ ಹುಟ್ಟಿಸಿತು. ಗಂಡ ಸಿಗುತ್ತಾನೆ, ಆದರೆ ಕಷ್ಟ. ಏನು ಮಾಡಿದ್ರೆ ಅದು ಆಗತ್ತೆ. ಹಿಮಾಲಯ ಹೇಳಿದ ಹಿಮವಂತ, ಸಂಸಾರ ಅನ್ನೋದು ಇದರ ಗತಿಯೇ ಗೊತ್ತಾಗೋದಿಲ್ಲ. ಸೃಷ್ಟಿ ಆಗಲೇಬೇಕು. ಆ ಸೃಷ್ಟಿಯಲ್ಲಿ ಯಾರೋ ಒಬ್ಬ, ಯಾವುದೋ ಒಬ್ಬ ಮಹಾನುಭಾವ ಕೇನಾಪಿ ಅತಿಶಯಾತ್ಮನ ಮರ್ಯಾದಾ ಸ್ಥಾಪಿತ, ಒಂದು ಮರ್ಯಾದೆ ಇದೆ. ಸಂಸಾರಿಗಳಿಗೆ
ಒಂದು ಮರ್ಯಾದೆ, ಚೌಕಟ್ಟು. ಯೋ ಜಾಯತೆ ಹಿ ಯದ್ಬೀಜೋ ಜನಿತು ಸಸ್ಯ ಸಾರ್ಥಕಃ ಜನಿತಾ ಚಾಪಿ ಜಾತಸ್ಯ ನ ಕಶ್ಚಿದಿತಿ ಯತ್ ಸ್ಫುಟಂ. ಯಾರು ಎಲ್ಲಿಂದ ಹುಟ್ಟುತ್ತಾನೆ, ಯಾಕಾಗಿ ಹುಟ್ಟುತ್ತಾನೆ, ಅವನಿಗೆ ನಿಯತವಾಗಿರುವ ಫಲವನ್ನು ಪಡಿಲಿಕ್ಕೆ ಎಷ್ಟು ಕಷ್ಟ ಆಗಬೇಕಾಗತ್ತೆ. ಇದು ನಿನಗೆ ಖಾತ್ರಿ, ಇದು ನಿನಗೇ ಕಾದಿರುವಂಥದ್ದು. ಆದರೆ ಅವನು ಸಾಧನೆ ಮಾಡದೆ ಅದು ಸಿಗಲ್ಲ. ಈ ಕೆಲವರು ನನಗೊಂದು ಪ್ರಶ್ನೆ ಮಾಡ್ತಿರ್ತಾರೆ, ಎಲ್ಲವೂ ಮೊದಲೇ ನಿಶ್ಚಿತ ಆದಮೇಲೆ ಸಾಧನೆ ಯಾಕೆ ಬೇಕು ಅಂತ. ಏನು ಹೇಳೋದು ಅವರಿಗೆ? ದೂರ ಗೊತ್ತಿದೆ, ಎಷ್ಟು ದೂರ ಅಂತ ಗೊತ್ತಿದೆ, ಅಲ್ಲಿ ಮನೆ ಅಂತ ಗೊತ್ತಿದೆ, ನಾವು ಹೋಗಲೇಬೇಕು ತಾನೆ. ಈ ಮನೆಗೆ ಹೋಗ್ತೀವಿ, ಮನೆಗೆ ಹೋದ ಮೇಲೆ ರೆಸ್ಟು ತಗೊಳ್ತೇವೆ ಅಂತ ಖಾತ್ರಿ ಆದಮೇಲೆ ಮನೆಗೆ ಹೋಗದೆ ಕೂತ್ಕೊಳ್ಳಿಕ್ಕಾಗತ್ತಾ? ಜ್ಞಾನ ಮಾತ್ರದಿಂದಲೇ ಕೆಲಸ ಆಗಿಬಿಡತ್ತಾ? ಅವ್ರು ಯಾಕೆ ಹಂಗೆ ಪ್ರಶ್ನೆ ಕೇಳ್ತಾರೋ ದೇವರಿಗೆ ಗೊತ್ತು. ದೆನ್ ಎವ್ರಿಥಿಂಗ್ ಇಸ್ ಪ್ರಿಡಿಸ್ಟೈನ್ಡ್. ನಾವು ಯಾಕೆ ಸಾಧನೆ ಮಾಡಬೇಕು? ಎಲ್ಲವೂ ದೇವರೇ ಮಾಡಿಸೋದು, ಯಾಕೆ ಸಾಧನೆ ಮಾಡಬೇಕು? ಮಗುಗೆ ತಾಯಿ ತಿನ್ನಿಸ್ತಾಳೆ ಅಂತಂದ್ರೆ ಹೊಟ್ಟೆ ಯಾಕೆ ತುಂಬಬೇಕು ಅಂದ್ರೆ ಏನು ಹೇಳೋದ್ರಿ? ಅಷ್ಟೇ ಹೇಳಬೇಕು. ಅದರಿಂದಾಗಿ ಇದು ಭಾರಿ ಕಷ್ಟ, ಅರ್ಥವೇ ಮಾಡ್ಕೊಳ್ಳಿಕ್ಕಾಗಲ್ಲ. ಜನಿತಾ ಚಾಪಿ ಜಾತಸ್ಯ ನ ಕಶ್ಚಿದಿತಿ ಯತ್ ಸ್ಫುಟಂ. ಸರಿ, ನಾನು ಇವಳ ತಂದೆ ಅಂತ ನಿಶ್ಚಯ ಆಗತ್ತಾ? ಅದು ಇಲ್ಲ. ನಾನೇ ಯಾಕಾಗಬೇಕು ಅನ್ನೋದು ಒಂದು ಪ್ರಶ್ನೆ. ನನ್ನ ಒಳಗಡೆ ಇರುವ ಆ ಧಾತುಗಳನ್ನು ಯಾರು ಕೂಡಿಸಿ ಸೃಷ್ಟಿನ್ಮುಖವಾಗಿ ಮಾಡಿದರು ಅಂತ ಹೇಳಿ ಒಂದು ದೊಡ್ಡ ಪ್ರಶ್ನೆ. ಈ ಸಂಬಂಧಗಳೆಲ್ಲ ಹೇಗಾಯಿತು ಅಂತನ್ನೋದರ ಪ್ರಶ್ನೆ. ಆದ್ದರಿಂದ ಸ್ವಕರ್ಮಣ ಇವ ಜಾಯಂತೆ ವಿವಿಧ ಭೂತಯೋನಯ. ಅವರವ್ರ ಕರ್ಮದಿಂದ ಆಯಾ ಯೋನಿಯಲ್ಲಿ ಹುಟ್ಟುತ್ತಾರೆ. ಅಂಡಜೋ ಹೆಂಡಜಾಜ್ಜಾತಃ. ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿ ಅಂಡದಿಂದಲೇ ಹುಟ್ಟೋದು. ಪುನರ್ಜಾಯೇತ ಮಾನವ ಮಾನುಷಾಚ್ಚ. ಮನುಷ್ಯನೇ ಮನುಷ್ಯನಿಂದ ಹುಟ್ಟಬೇಕು. ಮನುಷ್ಯನಿಂದ ಮೊಟ್ಟೆ ಇಡ್ಲಿಕ್ಕಾಗಲ್ಲ, ಅಂಡವಾದ ಪದಾರ್ಥ ಗರ್ಭ ಧರಿಸಲಿಕ್ಕಾಗಲ್ಲ. ಹಕ್ಕಿ ಸರೀಸೃಪಿ ಮನುಷ್ಯನಿಂದ ಹುಟ್ಟಲಿಕ್ಕಾಗಲ್ಲ. ತತ್ರಾಪಿ ಜಾತೌ ಶ್ರೇಷ್ಠಾಯಾಂ ಧರ್ಮಸ್ಯ ಉತ್ಕರ್ಷಣೇನತು ಅಪುತ್ರ ಜನ್ಮಿನ ಶೇಷಾಃ ಪ್ರಾಣಿನ ಸಮವಸ್ಥಿತಾಃ. ಆಮೇಲೆ ಕೆಲವರು ಮಕ್ಕಳು ಪಡೆಯೋದೇ ಇಲ್ಲ, ಮಕ್ಕಳು ಬರಲ್ಲ, ಅವ್ರು ಇರಲ್ಲ. ಧರ್ಮಸ್ಯ ಉತ್ಕರ್ಷಣೇನ ಚ. ಧರ್ಮ ಅನ್ನೋದು ಮಿಗಿಲಾದಾಗ ಈ ತರಹ ಆಗತ್ತೆ. ಅಂದರೆ ಸನ್ಯಾಸಿಗಳಾಗ್ತಾರೆ. ಧರ್ಮದ ಉತ್ಕರ್ಷ ಅಂದರೆ ಸನ್ಯಾಸಿಗಳು ಮತ್ತು ಊರ್ಧ್ವರೇತಸ್ಕರೋ ಆಗಿರ್ತಾರೆ. ಅವ್ರಿಗೆ ಮಕ್ಕಳು ಹುಟ್ಟಿರಲ್ಲ. ತಸ್ಯ ಕರ್ತೃನಿಯೋಗೇನ ಸಂಸಾರೋ ಯೇನ ವರ್ಧಿತಃ ಸಂಸಾರಸ್ಯ ಕುತೋ ವೃದ್ಧಿ ಸರ್ವೇಶ್ವರಿ ಯದತಿಗ್ರಹಾಃ. ಆಗ ಆ ಸಂಸಾರ ಅನ್ನೋದು ಅವರಿಗೆ ಪೂರ್ತಿ ಕೊನೆಗೊಳ್ಳತ್ತೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ಸ್ತ್ರೀಯ ವಿರಹಿತ ಸೃಷ್ಟಿ ಜಂತೂನಾಂನೋಪಪದ್ಯತೆ ಪ್ರಾಣಿನಾಂ ಮೋಹನಾರ್ಥಾಯ ನರಕತ್ರಾಣ ಸಂಶ್ರಯಾತ್. ಇನ್ನು ಹೆಣ್ಣು ಇಲ್ಲದೆ ಸೃಷ್ಟಿ ಆಗಲ್ಲ. ಹಾಗಂತ ಹೆಣ್ಣಿನ ಬಯಕೆ ಗಂಡಿನಲ್ಲಿ ಮೂಡದೇ ಇರೋದು ಸಾಧ್ಯ ಇಲ್ಲ. ಒಂದು ಬಾರಿ ಸನ್ಯಾಸಿಯಾದವನು, ನೈಷ್ಠಿಕ ಬ್ರಹ್ಮಚಾರಿಯಾದವನು ಮುಂದಿನ ಜನ್ಮದಲ್ಲಿ ಹೆಣ್ಣಿನೊಂದಿಗೆ ಸಂಸರ್ಗ ಮಾಡೋಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆ ತರಹದ ಸನ್ಯಾಸ 3 ಜನರಿಗಿರೋದು. ಸನಕಾದಿಗಳಲ್ಲಿ 3 ಜನ ಇದ್ದಾರಲ್ಲ, ಅದು. ಈ ಹಿನ್ನೆಲೆಯಲ್ಲಿ ಹೆಣ್ಣು ಬೇಕು. ಸ್ತ್ರೀ ಜಾತಿಸ್ತು ಪ್ರಕೃತ್ಯೈವ ಕೃಪಣ ದೈನ್ಯ ಭಾಷಿಣಿ. ಈ ಹೆಣ್ಣು ಸೃಷ್ಟಿಗೆ ಬೇಕು. ಅವಳು ಪ್ರಕೃತ್ಯೈವ ಕೃಪಣ. ಅವಳನ್ನು ಇನ್ನೊಂದೆಡೆಗೆ ಅವಲಂಬಿತ ಆಗುವಂತೆಯೇ ಸೃಷ್ಟಿ ಇದೆ. ಅವಳು ಸ್ವಯಂ ಸೃಷ್ಟಿಯೂ ಮಾಡಲಿಕ್ಕಾಗಲ್ಲ. ಶಾಸ್ತ್ರಾಲೋಚನತಾಮರ್ಥ್ಯಂ ಉಜ್ಜಿತಂ ತಾಸು ವೇದತಾ. ಅವರು ಶಾಸ್ತ್ರವನ್ನು ಓದದೇ ಇರಲಿಕ್ಕೆ ಬ್ರಹ್ಮದೇವರು ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಅಂದರೆ ಅವರ ದೇಹದ ವಿನ್ಯಾಸವೇ ಆಗಿರುತ್ತೆ, ಆ ದೇಹದ ಸಮಸ್ಯೆಗಳು ಆಗಿರುತ್ತೆ.
ಅದರಿಂದಾಗಿ ಅವರು ಮನೆವಾಳ್ತೆಯನ್ನು ಪೂರೈಸಿ ಆಮೇಲೆ ಓದಬೇಕಾಗತ್ತೆ, ಆಮೇಲೆ ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ದುರುದ್ದೇಶ ಏನಲ್ಲ, ಜಗತ್ತು ಮುಂದುವರಿಬೇಕು. ಆದ್ದರಿಂದ ಕಿಂ ಪುನರ್ ದುರ್ಭಗಾಹೀನ ಪತಿಪುತ್ರಧನಾದಿಭಿ. ಈಗ ಅದರಲ್ಲಿ ದೌರ್ಭಾಗ್ಯವುಳ್ಳ ಹೆಣ್ಣು ಮಕ್ಕಳೂ ಇರ್ತಾರೆ. ಇವಾಗ ನೀನೇನು ಮಾಡಿದಿ, ಮೊದಲು ಚೆನ್ನಾಗಿದೆ ಅಂತ ಹೇಳಿದಿ, ಆಮೇಲೆ ದುರ್ಭಗಳು ಎನ್ನುವಂತೆ ಹೇಳಿದೆ. ಭಗ ಅಂತಂದರೆ ಭಾಗ್ಯ, ದುರ್ಭಗ ಅಂತಂದರೆ ಭಾಗ್ಯವಿಲ್ಲದವಳು ಅಂತ ಅರ್ಥ. ಏನು ಮಾಡೋದು? ಅಹೋ ಮುಹ್ಯಾಮಿ ಶುಷ್ಯಾಮಿ ಗ್ಲಾಮಿ ಸೀದಾಮಿ ನಾರದ. ಮೋಹಕ್ಕೊಳಗಾಗ್ತಾ ಇದ್ದೇನೆ, ನನ್ನ ಮನಸ್ಸು ಸಂಕಟಕ್ಕೊಳಗಾಗ್ತಾ ಇದೆ, ಆಯಾಸ ಮೂಡಿ ಬರ್ತಾ ಇದೆ. ಎಂತ ಮಾಡೋದು? ಇದನ್ನು ಪರಿಹರಿಸಿಕೊಳ್ಳುವ ಹಾಗಿದ್ದರೆ ದಯವಿಟ್ಟು ಅದನ್ನು ಪರಿಹಾರಕ್ಕೆ ಏನು ದಾರಿ ಅಂತ ಹೇಳು. ಅನುಗ್ರಹೇಣ ಮೇಚ್ಛಿಂದಿ ದುಃಖಂ ಕನ್ಯಾಶ್ರಯಂ ಮುನೇ. ಅನುಗ್ರಹ ಮಾಡಿ ನಮಗೆ ನಿರೂಪಿಸಬೇಕು, ಏನು ಮಾಡಬೇಕು ಅಂತ. ಇಷ್ಟು ಹೇಳಿದಾಗ ಇನ್ನೂ ಹೆಣ್ಣುಮಕ್ಕಳ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದನ್ನು ಮುಂದಿನ ಬಾರಿ ನೋಡಿ ಇದನ್ನು ನೋಡೋಣ. ಇನ್ನೇನು ಮುಗಿತಾ ಬಂತು ಮತ್ಸ್ಯಪುರಾಣ. ಮತ್ಸ್ಯಪುರಾಣ ಆದಮೇಲೆ ಯಾವುದು ಮಾಡಬೇಕು ಅಂತ ಯೋಚನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.